ಅಖಿಲಮ್ಮ ಎಲ್ಲೋದ್ನಂತ ಹುಡ್ಕೋದಕ್ಕಿಲಮ್ಮ. ಎಂಥ ಕೆಲಸ ಆಯಿತು ನೋಡಮ್ಮ, ಹಾಲು ಎತ್ಕೊಂಡು ಈಚೆ ಬರೋಷ್ಟಲ್ಲಿ ಎತ್ತ ಹೊರಟ್ಬಿಟ್ಟವನೆ. ಈ ಊರು ಹೊಸದು ಬೇರೆ, ಎಲ್ಲೋದ್ನೋ ಮಗು. ಯಾಕೋ ಜಾಸ್ತಿ ದಿಗ್ಲಾತೈತಮ್ಮ ಕವಿತಾ. ಇಲ್ಲ ಅಕ್ಕಿಲ, ಎಲ್ಲ ಕಡೆ ನೋಡಿದೆ ಸಿಗ್ಲಿಲ್ಲ ಬಬ್ಲು. ನಂಗೆ ಸುಸ್ತಾಗೋಗ್ಬಿಡ್ತು ಅಕ್ಕಿಲ. ಏನಕ್ಕಿಲ್ಲ ನೀನು? ಹಾಂ, ಒಂದು ಮಗು ನೋಡ್ಕೊಳಕ್ಕಾಗಲ್ಲ ಅಕ್ಕಿಲ. ಏನು ಕೆಲಸ ಮಾಡ್ತಾ ಇದೀಯಾ ನೀನು? ಹಾಂ ಸರಿ, ಕವಿತಾ ಎಲ್ಲರಿಗೂ ಕಾಪಿ ಇಕ್ತೀನಿ ಅಂತ ಒಳಗೆ ಹೋದ್ಲು. ನಾನು ಬಬ್ಲು ಹಂಗೆ ಹಾಲು ಇಸ್ಕೊಂಬರೋಣ ಅಂದ್ಬಿಟ್ಟು ಒಳಗೆ ಹೋಗಿ ಹಾಲು ಬಿಸ್ಕೆಟ್ ಎತ್ಕೊಂಬರೋಷ್ಟಲ್ಲಿ ಎಲ್ಲೋ ಹೊರಟ್ಬಿಟ್ಟವನ್ರಿ. ನಾನೇನು ಮಗುನ ಬಿಡಬೇಕು ಅಂತ ಬಿಟ್ನಾ? ನೀವು ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀರಾ? ನನ್ನ ಮೊಮ್ಮಗನ ಮೇಲೆ ನನಗೇನು ಪ್ರೀತಿ ಇಲ್ಲ? ಹಾಂ, ತಂದೆ ತಾಯಿ ಇಲ್ಲ ತಬ್ಲಿ ಮಗು ಅದು, ಅದ್ರ ಮೇಲೆ ನನಗೇನು ಪ್ರೀತಿ ಇಲ್ಲ. ತಂದೆ ತಾಯಿ ಇಲ್ಲ ತಬ್ಲಿ ಮಗು ಅಂತ ಗೊತ್ತು ತಾನೇ ನಿಂಕ? ಹಾಂ, ಜೊತೆ ಕರ್ಕೊಂಡೋಗಿದ್ದಿದ್ರೆ ಏನಾಯ್ತು ನಿಂಕ ಒಳಕ್ಕ? ಏನಾಯ್ತಂತ? ಈಗ ಎಲ್ಲೋದ್ನೋ ಏನೋ, ಆ ಕಡೆ ತೋಟಗಳು ಬೇರೆ ಬಾವಿಗಳೆಲ್ಲ ಇರ್ತವೆ. ಏನು ಹೆಚ್ಚು ಕಮ್ಮಿ ಆತೈತೋ ಏನೋ ಅಂತ ನಂಗೆ ಭಯ ಆತೈತಕ್ಕಿಲ್ಲ. ಎಂಥ ಕೆಲಸ ಮಾಡ್ತೀಯ ನೋಡು. ಅದೆಷ್ಟು ಬೇಜವಾಬ್ದಾರಿ ನಿಂಕ. ಬೇಜವಾಬ್ದಾರಿ ಏನೂ ಇಲ್ಲ ರೀ. ಮಗುಗೆ ಹಾಲು ಬಿಸ್ಕೆಟ್ ಎತ್ಕೊಂಬರಕ್ಕೆ ಒಳಕ್ಕೆ ಹೋದೆ ಅಷ್ಟೇ ರೀ. ಅಷ್ಟೊಳಗೆ ಹಿಂಗೆ ಮಾಡ್ಬಿಟ್ಟವನೆ. ನೀನೇನು ಬುದ್ಧಿ ಕಲ್ತಿದ್ಯಾ? ನಿನ್ನ ಮಕ್ಳಿಗೆ ನೀನೇನು ಬುದ್ಧಿ ಕಲಿಸಿದ್ಯಾ? ಹಾಂ, ಅವ್ರ ಮೂವರು ಹಾಳಾಗಿ ಹೋಗ್ಲಿ ಬಿಡು ಎಲ್ಲಾದ್ರೂ. ಇದು ಹಸ್ಕಂದನು ಅದನ್ನೂ ಹಿಂಗೆ ಮಾಡ್ತೀಯಲ್ಲ ನೀನು. ಇವಾಗ ಎಲ್ಲಂತ ಹುಡುಕ್ಲಿ ನಾನು? ಅಮ್ಮವ್ರೆ ಈಗಲ್ರಿ ನಿಮ್ಮ ಮೊಮ್ಮಗನು ಎಲ್ಲಿದ್ನು ಸುಬ್ಬಮ್ಮ ಇವನು? ಅಮ್ಮವ್ರೆ, ನಮ್ಮ ಸೊಸೆ ಅದೆತ್ತೋ ಸೌದೆ ಹಾಸ್ಕೊಂಬರಕ್ಕೇನೋ ಹೋಗಿದ್ಲೇನೋ, ಅಲ್ಲಿ ಬಾಯಿ ಹತ್ರ ನಿಂತ್ಕೊಂಡು ಅಳ್ತಾ ಇದ್ನಂತ ಅಮ್ಮವ್ರೆ. ನನ್ನ ಸೊಸೆ ಮನೆ ಕೆತ್ಕೊಂಬಂದಿದ್ಲು. ಬಬ್ಲು, ಯಾಕಮ್ಮ ಹಿಂಗೆಲ್ಲ ಮಾಡ್ತೀಯಾ? ಹಾಂ, ಯಾಕಂದ ನೀನು ಎಲ್ಲಿಗೆಲ್ಲ ಹೋಗಿದ್ವಾ? ಯಾಕೆ ಹೋಗಿದ್ವಾ? ಅಯ್ಯೋ, ನಮ್ಮ ಸೊಸೆ ನೋಡ್ಬಿಟ್ಟು ನಮ್ಮಮ್ಮ ಅಂತವನ ಅವಾಗಿಂದ. ಅಮ್ಮವ್ರೆ, ಆವಾಗಿಂದ ಅಲ್ಲೂ ಹಂಗೆ ಮಾಡಿದ, ನಾನು ಬರಲ್ಲ ನಮ್ಮ ಅಮ್ಮನ ಬಿಟ್ಬಿಟ್ಟು ಅಂತ. ಅಮ್ಮ ಅಲ್ಲಮ್ಮ, ಅದು ಬೇರೆಯವರು. ಅಮ್ಮ ಇಲ್ಲ ಇಲ್ಲಿ. ಅಮ್ಮ ಊರ್ಗೆ ಹೋಗೋಳೆ ಬತ್ತಾಳೆ, ನೀನು ಅಳ್ಬಾರ್ದು. ಬೇರೆಯವರು ಅವ್ರನ್ನೆಲ್ಲ ಅಮ್ಮ ಅಂತಾರ? ಅಮ್ಮ ಅಲ್ಲ ಮಗನೇ, ಅದು ಅಮ್ಮ ಅಲ್ಲ, ಅವರು ಬೇರೆಯವರಮ್ಮ. ಅಳ್ಬಾರ್ದು ಅಮ್ಮ. ಹಾಕಮ್ಮ ನೀನು ಅಳೋದು, ಅಳ್ಬಾರ್ದು ಮಗನೇ. ಅಮ್ಮವ್ರೆ ಸರಿ, ನಾನು ಓದ್ತೀನಿ ಅಮ್ಮವ್ರೆ. ಹುಷಾರು ಮಗುವ. ಸರಿ ಸುಬ್ಬಮ್ಮ, ನಿನ್ನ ಮೇಲೆ ಹುಷಾರಾಗಿ ನೋಡ್ಕೊತೀನಿ. ಅದು ಅಮ್ಮ ಅಲ್ಲಮ್ಮ ಬಂಗಾರು, ಅಮ್ಮ ಅಲ್ಲ. ಅಮ್ಮ ಊರ್ಗೆ ಹೋಗೋಳೆ ಬತ್ತಾಳೆ, ನೀನು ಅಳ್ಬಾರ್ದು ಮಗನೇ. ಆಕ ನೀನು ಅಳೋದು ನನ್ನ ಮುದ್ದು ಬಂಗಾರು. ಅಳ್ಬಾರ್ದಮ್ಮ ಬಬ್ಲು, ಅಳ್ಬಾರ್ದು. ಅಮ್ಮ ಊರ್ಗೆ ಹೋಗೋಳೆ ಬರ್ತಾಳೆ, ಅಳ್ಬಾರ್ದು ಮನೆ. ಬಬ್ಲು, ಜಾನು ಬಂದ್ಲು ನೋಡು. ಸವಿತಾ ಇದೇನಮ್ಮ, ಒಂದು ಫೋನ್ಗೆ ಏನೂ ಇಲ್ಲ, ಬಂದ್ಬಿಟ್ಟಿದ್ರಿ ದಿಕ್ಕಿದ್ದಂಗೆ. ನೋಡಮ್ಮ, ಇಷ್ಟೊತ್ತು ಗಲಾಟೆ ಮಾಡ್ತಾ ಇದ್ನು. ಈ ಊರಿನ ಕಿತ್ತು ಇನ್ನೊಂದು ಊರಿಗೆ ಆಗ್ತಾ ಇದ್ದ. ಇವಾಗ ನೋಡ ಅವಳ ಮಕ್ಕ ನೋಡಿದ ತಕ್ಷಣ ಅಬ್ಬಬ್ಬಬ್ಬ, ಏನಮ್ಮ ಇವ್ನು ಹಿಂಗೆ. ಏ ಬಬ್ಲು, ನಿಂಗೆ ಬೀಳ್ತವೆ ಏಟುಗಳು. ಅಯ್ಯೋ ಇವನ ನೋಡ್ದಮ್ಮ ಸವಿತಾ. ಹಾಂ ವಿಜಯ್ ಬಾಪ, ನೋಡ್ದ ಇವನು ಇಷ್ಟೊತ್ತು ಗಲಾಟೆ ಮಾಡ್ತಾ ಇದ್ನು. ಇವಾಗ ಯಾರು ಮಾತಾಡ್ಕೊಳ್ದಂತೆ. ಓ ಮಾತಾಡಪ್ಪ, ಮಾತಾಡು. ಜಾನು ಅವಳದೇ ಧ್ಯಾನ ನಿಂಕ. ಬಾ 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 ಬಂದಿದ್ದೀನಲ್ಲ ನಾನು, ನಿನ್ನ ಹತ್ರ ಕೂತಂದಿದ್ದೀನಿ. ಜಾನು ಚಿಟ್ಟೆ ಬಂದಿತ್ತು. ನಾನು ಅದನ್ನ ಇಟ್ಕೊಂಡು ಹೋಯ್ದೆ. ನಾನು ದೂರ ಓದ್ತಾ ನಾನು. ಅಲ್ಲಿ ತಂದಿತ ಅಮ್ಮ ತಿತ್ತಿಲ್ಲು. ಬಾಬಾ ಮನೆ ಅಂದೆ ಬಿಡಲ್ಲ, ಅತಿಲಮ್ಮ ಅಜ್ಜಿ ಬೈಯಲು ನಾನು ಬಿಡಲ್ಲ ಅಂತ ಹೇಳಿದ್ದು ತಂದಿತ ಅಮ್ಮ. ನೋಡ ಅತಿಲಮ್ಮ ಅಜ್ಜಿ ಕೇಳ್ತಾ ಇದ್ದೀನಿ ನಾನು, ಬಾ ಕರ್ಕೊಂಬಿಡಕ ಹೋಗೋಣ ಅಂತ. ಎಷ್ಟು ಮಾತಾಡ್ತಾನೆ ನೋಡಮ್ಮ, ಮಾಡೋದೆಲ್ಲ ಮಾಡಿಬಿಟ್ಟು. ಏನು ಮಾಡಿದ್ನ ಅಖಿಲಮ್ಮ? ಏನಪ್ಪ ವಿಜಯ್, ಹೊಸ ತಗೊಂಡೇನು ಕಾರವಾ? ಹ್ಞೂ ಅಪ್ಪ, ಹೊಸ ತಗೊಂಡೆ. ಬಿಸ್ನೆಸ್ಸಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ಅಮೌಂಟ್ ಆಗಿತ್ತು, ಅದಕ್ಕೆ ಒಂದು ಕಾರ್ ತೊಗೊಂಬಂದೆ ನಿಮಗೆ ಅಂತಾನೆ. ಅಯ್ಯೋ, ಇರೋ ಕಾರೇ ಓಡಿಸೋರಿಲ್ಲಲ್ಲಪ್ಪ. ಹಾಂ, ನಾನು ಎಲ್ಲಿಗೆ ಹೋಗ್ಬೇಕಪ್ಪ? ನನಗೇನಕ್ಕೆ? ನೀನಾದರೂ ಎಲ್ಲಾದರೂ ಓಡಾಡ್ತಾ ಇರ್ತೀಯ.
ಒಳ್ಳೆ ಕಾರುಗಳಿರಲಿ ಅಲ್ಲಿ ಇಲ್ಲಿ ಓಡಾಡೋ ಹತ್ರ ನನಗೇನು ಬೇಡಪ್ಪ, ನೀನೇ ತೊಗೊಂಡೋಗು. ಇರೋ ಒಂದು ಕಾರೇ ಬಿದ್ದೈತಪ್ಪ, ಎಷ್ಟು ದಿನ ಆಯ್ತು ಅದನ್ನ ಈಚೆಗೆ ತೆಗೆದು. ನನಗೆ ಮಾತ್ರ ಕಾರುಗಳು ಏನೂ ಬೇಡಪ್ಪ, ಆ ರಿಸ್ಕೇ ಇಟ್ಕೊಂಬೇಡ ನೀನು. ಅಪ್ಪ ನಿಮ್ಗಂತ ತೊಗೊಂಬಂದಿತ್ತಪ್ಪ, ಬೇಡ ಅಂತ ಮಾತ್ರ ಅನ್ಬೇಡ್ರಿಪ್ಪ. ಅಖಿಲ ನೋಡಿಲಿ ವಿಜಯ್ ಏನಂತೀರಿ, ಹೊಸ ಕಾರ್ ತೊಗೊಂಬಂದಿದ್ದಾನೆ ನನಗಂತೆ. ನಾನು ಎಲ್ಲಿ ಹೋಗ್ಲಿನಮ್ಮ ಈ ಕಾರ್ ಹಾಕ್ಕೊಂಡು? ನೋಡೋ ಬೇಡ ಅಂತ ಇದ್ರು. ಏನಕ್ಕಪ್ಪ ವಿಜಯ್ ತರಕ್ಕೆ ಹೋಗಿದ್ವಾ? ಹಾಂ ತಂದಿದೆಯಲ್ಲ ನೀನೇ ಇಟ್ಕೋ, ಇರೋ ಒಂದು ಕಾರೇ ಈಚೆಗೆ ತೆಗಿಯಲ್ಲ. ಬೇಡ ಬೇಡ, ನೀನು ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತೀಯ, ಕಾರುಗಳು ಚೆನ್ನಾಗಿರೋ ಇರಬೇಕು, ನಿನ್ನ ಹತ್ರ ಇರಲಿ, ಸುಮ್ಮನೆ ಇರು. ಅಯ್ಯೋ ಅಮ್ಮ ನನಗೇನಕ್ಕಮ್ಮ, ನನ್ನ ಅಪ್ಪನಿಗಂತ ತೊಗೊಂಬಂದಿದ್ದು. ಅಲ್ಲ ಇದ್ರ ಕಾಸ್ಟ್ ಎಷ್ಟಂತ ಗೊತ್ತಾಯ್ತು ಅಖಿಲ? ನಂಗೇನು ಗೊತ್ತು ರೀ, ನನ್ನನ್ನು ಕೇಳಿದ್ರೆ ನಂಗೆ ಗೊತ್ತಿಲ್ಲ. ಗೊತ್ತಾಗೋದು ಬೇಡ ಬಿಡು, ಅಷ್ಟೊಂದು ಕಾಸ್ಟ್ಲಿ ಈ ಕಾರು. ಹೌದಾ? ಹ್ಞೂ ಅಮ್ಮ ಹೌದು. ಬೇಡಪ್ಪ ಬೇಡ ಬೇಡ, ನಮ್ಗೇನು ಬೇಡ ಈ ಕಾರು, ನೀನೇ ಇಟ್ಕಪ್ಪ. ನಮ್ಗೆ ಏನಕ್ಕೆ ಬೇಕಪ್ಪ, ನಾವು ಎಲ್ಲಿಗೆ ಹೋಗ್ಬೇಕಪ್ಪ? ಹಾಂ ನಾವೆಲ್ಲಿಗೂ ಹೋಗೋಷ್ಟಿಲ್ಲ, ನಿನ್ನ ಹತ್ರ ಇಕ್ಕೋ ಕಾರು. ಹಬ್ಬದ ದಿವಸ ನಾಳೆ ಅಲ್ಲ ನಾಳೆ ಹಬ್ಬ ಅಲ್ಲ, ಹಬ್ಬದ ದಿವಸ ಪೂಜೆ ಮಾಡೋಣಪ್ಪ. ಹ್ಞೂ ಆಯ್ತಮ್ಮ ಪೂಜೆ ಮಾಡೋಣ. ನೋಡಮ್ಮ ನೋಡಮ್ಮ ಮಗದ ಹತ್ರ ಮಗ ಇಟ್ಕೊಂಡು ಹೆಂಗೆ ಕುತ್ಕೊಂಡವನೆ ಮಳ್ಳನು, ಇಷ್ಟೊತ್ತು ಗೋಳ ಇಕ್ಕೊಂಡು ಅದ್ಯಾರನ್ನೋ ನೋಡ್ಬಿಟ್ಟು ನಮ್ಮಮ್ಮ ಅಂತ. ಹಾಂ ಏಯ್ ಬಬ್ಲು, ಯಾರನ್ನೋ ನೋಡಿ ಅಮ್ಮ ಅಮ್ಮ ಅಂತೀಯಲ್ಲ ಮಗನೆ, ಯಾಕೋ ನಿನಗೆ? ಮಾತಾಡೋದು ಜಾನು ಬನ್ನವಲ್ಲ, ಇವಾಗ ಜಾನು ಬನ್ನವಲ್ಲ. ಮಾತಾಡೋದು ಕಲ್ಲಿ ನಾನೇ ಎಂದನ್ನಡ ಅಂದಿನ ಅಂದ ಅನ್ನದ ತುಮ್ಮೇಡು ಮಾತಾಡೋದು. ಅದು ಒತ ಕೂಡ ತಕೊಂಬಂದಲ್ಲ, ನಿಂಗ ನೋಡ್ತೀನಿ ಬಾ 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 ಬಾ. ಕವಿತಾ ಕಾಪಿ ನಡಿಯಮ್ಮ, ನಿಮ್ಮ ಮಾವನ್ಗೂ ಹಂಗೆ ನಿಮ್ಮ ಬಾವನ್ಗೆ ಇಬ್ಬರಿಗೂ. ಸರಿ ಅಖಿಲಮ್ಮ. ಅಕ್ಕ ಬಾಕ ಸವಿತಕ್ಕ. ಕವಿತಾ ಅತ್ತೆ ಜಾನುನ ಕರ್ಕೋತ್ತೆ. ಅಜ್ಜು ಹೊಸ ಕೂಡ ತಕೊಂಬಂದಲ್ಲ, ಅದ ಮೇಲೆ ಕೂತೀನಿ ನಾನು. ಜಾನುನ ಕರ್ಕೋತ್ತೆ. ಕರ್ಕೊಂಡು ಹೋಗಮ್ಮ. ಅದ್ಯಾವುದೋ ಮರದೊಂದು ನಿಮ್ಮ ಮಾವನು ಕುದುರೆ ತಕೊಂಬಂದವನೆ, ಆ ತಕೊಂಬಂದಾಗಿಂದ ಜಾನು ಕರ್ಕೊಂಡು ಹೋಗಮ್ಮ. ಸರಿ ಅಖಿಲಮ್ಮ ಆಯ್ತು. ಅಲ್ಲಪ್ಪ ನೀವು ಬರೋರು ಮುಂಚೆನೇ ಹೇಳ್ಬೋದಾಗಿತ್ತಾ? ಹಾಂ ಏನಾದರೂ ಸ್ವೀಟ್ ಮಾಡ್ತಾ ಇದ್ನಾ? ಇದ್ದಕ್ಕಿದ್ದಂಗೆ ಬಂದುಬಿಟ್ರಲ್ಲ. ಅಯ್ಯೋ ಅಮ್ಮ, ಇನ್ನೂ 3-4 ದಿವಸ ಆಗಿಲ್ಲ ಬಂದು ಅವಾಗೆ ಹೋಗಿ ತಿರ್ಗಾ ಸ್ವೀಟ್ ಏನಮ್ಮ? ಹೆಂಗನಾಗಲಿ ಏನೋ ನೀನು ಬಂದಾಗ ಏನೋ ಒಂಚೂರು ಸ್ವೀಟ್ ಮಾಡಿದ್ರೆ ನನಗೂ ಒಂಥರ ನೆಮ್ಮದಿ. ಏನಪ್ಪ ಇದ್ದಕ್ಕಿದ್ದಂಗೆ ಬಂದುಬಿಟ್ಟಿದ್ಯಾ? ಅಮ್ಮ ಅಪ್ಪ ನಿಮ್ಮ ಹತ್ರ ಏನೋ ಹೇಳ್ಬೇಕಾಗಿತ್ತು, ಅದಕ್ಕೆ ಬಂದೆ. ಏನಪ್ಪ ಏನು ಹೇಳುವ? ದುಡ್ಡು ಏನಾದರೂ ಬೇಕಾಗಿತ್ತಾ? ಇಲ್ಲಮ್ಮ ಇಲ್ಲ ನಂಗೆ ದುಡ್ಡೇನು ಬೇಡಮ್ಮ. ಮತ್ತೆ ಇನ್ನೇನಪ್ಪ ಏನು ಹೇಳು ಅಮ್ಮ. ಏನಾದರೂ ನಿಮ್ಗೆ ಹೇಳೋಕ್ಕೆ ನಂಗೆ ಭಯ ಆಗುತ್ತಮ್ಮ. ಯಾಕಂತಂದರೆ ನಿಮ್ಮ ಹುಷಾರಿಲ್ಲದೆ ಆಗ್ಬಿಡುತ್ತೇನೋ ಅಂತ ಒಂದು ಕಡೆ ಭಯ ನನಗೆ. ಇಲ್ಲಪ್ಪ ನಾನು ಮುಂಚಿನ ಥರ ಇಲ್ಲ, ಇವಾಗ ಮನಸ್ಸು ಗಟ್ಟಿ ಮಾಡ್ಕೊಂಬಿಟ್ಟಿದ್ದೀನಿ. ಯಾಕಂತಂದರೆ ನಮ್ಮ ಮಕ್ಕಳೆಲ್ಲ ದೊಡ್ಡವರಾಗ್ಬಿಟ್ಟಿದ್ದೀರಾ. ಹಾಂ ಯಾವ ಸರಿ ಯಾವ ತಪ್ಪು ಆಲೋಚನೆ ಮಾಡೋ ಶಕ್ತಿನೂ ಐತೆ ನಿಮಗೆ. ಅದಕ್ಕೆ ನಾನು ಯಾರ ಬಗ್ಗೆನೂ ಆಲೋಚನೆ ಮಾಡಲ್ಲ. ನಾವು ಮಾಡಿದ್ದೊಂದು ತಪ್ಪೆ ಅಂತಂದರೆ ಸಂಜಯ್ಗೆ ಮದುವೆ ಮಾಡ್ತೀರಾ, ನಾವು ಮನೆಯಿಂದ ಈಚೆ ಬಂದಿದ್ದು. ಅವ್ನಿಗೊಂದು ಸ್ವಲ್ಪ ಬುದ್ಧಿ ಬರಲಿ, ನಾಳೆ ಬೆಳಗ್ಗೆ ಹೆಂಡತಿ ಮಕ್ಕಳನ್ನ ಸಾಕೋ ಶಕ್ತಿನಾದರೂ ಬರಲಿ, ಅವ್ನು ಬುದ್ಧಿ ಕಲೀಲಿ ಅಂತ ನಾವು ಮನೆಯಿಂದ ಈಚೆ ಬಂದರೆ ಅವ್ನಿಗೆ ಒಳ್ಳೆ ಕಡೆ ನೋಡಿ ಮದುವೆ ಮಾಡ್ತೀರಿ. ಅದೇ ಅಮ್ಮ ಅವನ ವಿಷಯನೇ ಮಾತಾಡೋಕ್ಕೆ ಬಂದೆ. ನನಗೆ ಗೊತ್ತಿಲ್ಲಮ್ಮ, ನನ್ನ ಫ್ರೆಂಡ್ ಫೋನ್ ಮಾಡಿ ಹೇಳ್ದ. ಅದಕ್ಕೆ ನಂಗೆ ಯಾಕೋ ಮನೇಲಿ ಮನಸ್ಸೇ ಇರಲಿಲ್ಲ. ಸವಿತಾಗೆ ಹೇಳ್ದೆ ನನಗೆ ಊರಿಗೆ ಹೋಗ್ತಾ ಇದ್ದೀನಿ, ಅಪ್ಪನ ಹತ್ರ ಮಾತಾಡಬೇಕು ಅಂತ. ಸವಿತಾ ನಾನು ಬರ್ತೀನಿ, ನೀನು ಒಬ್ಬಳೇ ಇದ್ದಿಲ್ಲ ಏನು ಮಾಡೋದು ಅಂತಂದ್ಲು. ಅದಕ್ಕೆ ಸವಿತಾನು ಕರ್ಕೊಂಬಂದೆ ಅಮ್ಮ. ನೀವೇನು ಬೇಜಾರು ಅಥವಾ ಹುಷಾರಿಲ್ದಂಗೆ ಮಾಡ್ಕೊಳ್ಳಲ್ಲ ಅಂದರೆ ಹೇಳ್ತೀನಮ್ಮ. ಇಲ್ಲ ಹೇಳಪ್ಪ, ಇಲ್ಲ ಹೇಳು, ಅದೇನು ಹೇಳು. ಅಮ್ಮ ಸಂಜಯ್ ಮದುವೆ ಮಾಡ್ಕೊಂಡಿದ್ದಾನಮ್ಮ. ಏನು ಹೇಳ್ತಾ ಇದೆಯಪ್ಪ ವಿಜಯ್? ಸಂಜಯ್ ಮದುವೆ ಮಾಡ್ಕೊಂಡ? ಅದು ನಮ್ಗೆ ಹೇಳ್ದೇನಾ? ಇಲ್ಲಪ್ಪ ನಾನು ನಂಬಲ್ಲ. ಅವ್ನು ನಮ್ಮನ್ನು ಬಿಟ್ಟು ಮದುವೆ ಆಗೋ ಚಾನ್ಸೇ ಇಲ್ಲ. ಏನೋ ಅದೇ ಮಾತು ಕೇಳ್ಕೊಂಡು ಸ್ವಲ್ಪ ಮಂಡಾಟ ಆಡ್ತಾ ಇದ್ದಾನೆ ಅಷ್ಟೇ. ಅವ್ನು ಹಂಗೆಲ್ಲ ಮಾಡಲ್ಲಪ್ಪ. ಇಲ್ಲಮ್ಮ ಮದುವೆ ಆಗೋಗೈತೆ, ರಿಜಿಸ್ಟ್ರ್ ಮದುವೆ ಮಾಡಿಕೊಂಡು ಆಮೇಲೆಲ್ಲೋ ದೇವಸ್ಥಾನದ ಹತ್ರ ತಾಳಿ ಕಟ್ಕೊಂಡು ಬಂದ್ರಂತೆ. ವಿಜಯ್ ಯಾವ ಊರಪ್ಪ? ಯಾರು ಹುಡುಗಿ? ಅಮ್ಮ ಸುವರ್ಣ ಅತ್ತೆ ಮಗಳು ಸಹನಾ. ಏನು ತಮಾಷೆ ಮಾಡಬೇಡ, ನಾನು ನಿನ್ನ ಮೇಲೆ ಯಾವತ್ತೂ ಕೈ ಮಾಡಿಲ್ಲ. ಅಮ್ಮ ನಿನ್ನಾಣೆಗೂ ಅಮ್ಮ, ನಾನು ಯಾವತ್ತಾದರೂ ನಿಮ್ಮ ಹತ್ರ ಸುಳ್ಳು ಹೇಳಿದ್ದೀನಾ? ಹಾಂ ನನಗೂ ವಿಷಯ ಗೊತ್ತೇ ಇಲ್ಲಮ್ಮ. ನಿನ್ನೆ ಅಂತ ಮದುವೆ ಆಗಿದ್ದು. ಇವತ್ತು ನನ್ನ ಫ್ರೆಂಡ್ ಫೋನ್ ಮಾಡಿ ಹೇಳ್ದಮ್ಮ ಹಿಂಗೆ ಮದುವೆ ಆಯಿತು ಅಂತ. ನನಗೂ ಗೊತ್ತಿರಲಿಲ್ಲಮ್ಮ, ಅದಕ್ಕೆ ಓಡ್ ಬಂದೆಮ್ಮ, ನಿಮ್ಗೆ ಗೊತ್ತೋ ಗೊತ್ತಿಲ್ಲ ಅಂತ. ಇವಾಗ ಎಲ್ಲಿದ್ದಾನೆ ಅವನು? ಅಮ್ಮ ಅತ್ತೆ ಮನೆಯಲ್ಲೇ ಇದ್ದಾನಂತೆ. ಒಟ್ಟಿನಲ್ಲಿ ಅವಳು ಅಂದ್ಕೊಂಡಿದ್ದೆ ಸಾಧಿಸ್ಬಿಟ್ಲು ಅವಳು. ಬೇಷ್ ಒಳ್ಳೆಯವಳವಳು, ಸಾಧಿಸೇ ಬಿಟ್ಲು ಕಡೆಗೂ. ಹಾಂ ಎಂಥ ಮಗನು ಹುಟ್ಟುಬಿಟ್ಟ ನನ್ನ ಹೊಟ್ಟೆ ಒಳಗೆ. ಇಂಥವ್ರು ಇರೋದಕ್ಕಿಂತಲೂ ಸಾಯೋದ್ಮೇಲೂ. ಅಖಿಲ ಆಗಿದ್ದಾಗೋಯ್ತಮ್ಮ, ನೀನೇನು ಟೆನ್ಷನ್ ಮಾಡ್ಕೊಂಬೇಡ. ನಾನು ಟೆನ್ಷನ್ ಮಾಡ್ಕೊಳೋದಲ್ಲ. ವಿಜಯ್ ತೆಗಿ ಕಾರು, ನಡಿ ಅವಳು ಸುವರ್ಣ ಮನೆಗೆ ನಡಿ. ಏನಕ್ಕೆ ಅಖಿಲ ಏನಕ್ಕೆ? ಹಾಂ ನಮ್ಮದೇ ತಪ್ಪಲ್ಲ, ನಾವು ಅವ್ನಿಗೆ ಮದುವೆ ಮಾಡ್ದಿರ ಮನೆ ಬಿಟ್ಟು ಈಚೆಗೆ ಬಂದಿದ್ವಾ? ನಾವು ಅದೊಂದು ಜವಾಬ್ದಾರಿ ಮುಗಿಸಿದ್ರೆ ಅವ್ನು ಮಾತಾಡೋದೇನಿತ್ತು?